ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ತುಂಬಾ ಕ್ವಿಕ್ಕಾಗಿ ಸೋಯಾ ಚಂಕ್ಸ್ ಕಬಾಬ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಬೌಲಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಕಾದಿರೋ ಅಂಥ ಬಿಸಿ ನೀರನ್ನು ಹಾಕಿ ನೀವು ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಕಬಾಬ್ ಮಾಡ್ತಾ ಇರೋದ್ರಿಂದ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. 1 ಅವರ್ ಅಷ್ಟೊಂದು ಜಾಸ್ತಿ ಹೊತ್ತು ನೆನೆಸೋದೇನು ಬೇಕಿಲ್ಲ. ನೋಡಿ, ಇವಾಗ ನಾನು ಒಂದು 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಅದು 10 ನಿಮಿಷ ನೆನೆದ ನಂತರ ನೋಡಿ, ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದರಲ್ಲಿ ಇರೋ ನೀರಿನಂಶ ಎಲ್ಲನೂ ಹಿಂಡಿ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಂತೂ ತುಂಬಾ ಕ್ವಿಕ್ಕಾಗುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ನೋಡಿ ಇಲ್ಲಿ ಒಂದು 3/4 ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ, ಉಪ್ಪಿನ ಪುಡಿನ. ನಂತರ ಒಂದು 3/4 ಸ್ಪೂನಷ್ಟು ಅರಿಶಿಣದ ಪೌಡರು, ಒಂದು 2 ಸ್ಪೂನಷ್ಟು ಅಚ್ಚ ಪುಡಿ. ಇದು ಸ್ವಲ್ಪ ಖಾರ ಇದ್ದರೆ ಜಾಸ್ತಿ ಚೆನ್ನಾಗಿರುತ್ತೆ. ನಂತರ 1 ಸ್ಪೂನಷ್ಟು ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಬೈಂಡಿಂಗಿಗೋಸ್ಕರ ನಾನೊಂದು 3/4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ಮೈದಾ ಹಿಟ್ಟು, ಸ್ವಲ್ಪ ನೋಡಿ, ಇವಾಗ 1/4 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಆಚಿ ಅವ್ರದ್ದು ಕಬಾಬ್ ಪೌಡರ್ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ. ಕಬಾಬ್ಗೆ ಈ ಕಬಾಬ್ ಪೌಡರ್ನ ಹಾಕೋದ್ರಿಂದ ಸೇಮ್ ಚಿಕನ್ ಕಬಾಬ್ ತಿನ್ನೋ ಅಂಥ ಟೇಸ್ಟೇ ಬರುತ್ತೆ ಇದು. ನೋಡಿ, ನಂತರ 3/4 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಇದಕ್ಕೆ ಲೆಮನ್ ಯೂಸ್ ಮಾಡ್ತಾ ಇಲ್ಲ, ಲೆಮನ್ ಬದಲು ನಾನು ಮೊಸರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಕಲಸೋದಕ್ಕೋಸ್ಕರ. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿ ಇಟ್ಬಿಟ್ರೆ 10 ನಿಮಿಷದಲ್ಲಿ ಕಬಾಬ್ ರೆಡಿ ಆಗೋಗುತ್ತೆ ಫ್ರೆಂಡ್ಸ್. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಸ್ನ್ಯಾಕ್ಸಲ್ಲಿ ಬರೀ ಬಿಸ್ಕೆಟ್ಸು ಮತ್ತು ಈ ಥರ ಹಾಲು, ಇಲ್ಲಾಂದರೆ ಬಜ್ಜಿ ಬೋಂಡ ಅದೇ ಥರ ತಿಂದು ಮಕ್ಳಿಗೆ ಬೇಜಾರಾಗಿದ್ದರೆ ಈ ಥರ ಸೋಯಾ ಚಂಕ್ಸಲ್ಲಿ ನೀವು ಕಬಾಬ್ನ ಮಾಡಿ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಸ್ಕೂಲಿಂದ ಬರೋಷ್ಟರೊಳಗಡೆ 10 ನಿಮಿಷ ಮುಂಚೆ ನೀವು ಈ ಥರ ಮ್ಯಾರಿನೇಟ್ ಮಾಡಿಟ್ರೆ ಬಂದ ತಕ್ಷಣ ಕರೆದು ಕೊಟ್ಬಿಡ್ಬೋದು. ನೋಡಿ, ಇವಾಗ ಅದನ್ನು ಒಂದು ಹಾಫ್ ಆನ್ ಅವರ್ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ. ನಂತರ ಇವಾಗ ನಾನಿಲ್ಲಿ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಮ್ಯಾರಿನೇಟ್ ಮಾಡಿದ್ದಂಥ ಸೋಯಾ ಚಂಕ್ಸ್ನ ತಗೊಂಡಿದ್ದೀನಿ ನಾನು ಫ್ರಿಜ್ಜಿಂದ. ಇವಾಗ ಇದನ್ನು ಒಂದೊಂದನ್ನೇ ಹಾಕ್ಕೊಂಡು ನೀವು ಕರ್ಕೊಂಡ್ರೆ ಸೂಪರಾಗಿರೋ ಅಂಥ ಸೋಯಾ ಚಂಕ್ಸ್ ಕಬಾಬ್ ರೆಡಿನೇ ಆಗೋಗುತ್ತೆ ಫ್ರೆಂಡ್ಸ್. ಇದಂತೂ ತುಂಬಾ ಕ್ವಿಕ್ಕಾಗುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಇದಕ್ಕೆ ಗ್ರೀನ್ ಚಟ್ನಿ, ಹಸಿರು ಮೆಣಸಿನ್ಕಾಯ್ದು ಚಟ್ನಿ ಬರುತ್ತಲ್ಲ, ಅದನ್ನಾದರೂ ಮಾಡ್ಕೋಬೋದು ಕಾಂಬಿನೇಷನ್ ಆಗಿ. ಇಲ್ಲಾಂದರೆ ಟೊಮೆಟೊ ಕೆಚಪ್ ಜೊತೆಲಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ಎಣ್ಣೆಯಲ್ಲಿ ಒಂದೊಂದನ್ನೇ ನೀವು ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಸೂಪರಾಗಿರೋಂಥ ಸೋಯಾ ಚಂಕ್ಸ್ ಕಬಾಬ್ ರೆಡಿನೇ ಆಗೋಗುತ್ತೆ. ಯಾವುದೇ ಕಾರಣಕ್ಕೂ ಬೈಂಡಿಂಗ್ ಬಿಟ್ಕೊಳ್ಳೋದೇ ಆಗಲಿ, ಇದಕ್ಕೆ ನಾವು ಮೊಟ್ಟೆ ಏನೂ ಯೂಸ್ ಮಾಡಿಲ್ಲ. ಆದ್ರೂ ಕೂಡ ಅದರಲ್ಲಿ ಹಾಕಿರೋ ಅಂಥ ಮಸಾಲೆಗಳು ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ. ಬಿಟ್ಕೊಳ್ಳೋದಾಗಲಿ ಆ ಥರ ಏನೂ ಆಗಲ್ಲ. ನೋಡಿ, ಅದು ಸ್ವಲ್ಪ ಬ್ರೌನಾಗಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು. ಆಲ್ರೆಡಿ ಬಿಸಿ ನೀರಲ್ಲಿ ನೆನೆಸಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಬೆಂದಿರುತ್ತೆ. ಆದ್ರೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಐ ಫ್ಲೇಮಲ್ಲಿ ಇಟ್ಕೋಬೇಡಿ, ಎಲ್ಲ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ಸೈಡು ನೀಟಾಗಿ ಈ ಥರ ನೀವು ಜಾಮೂನ್ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಕರ್ಕೊಂಡ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಮಕ್ಕಳು ಬರೋಷ್ಟರೊಳಗಡೆ ನೀವು ಇದನ್ನು ಒಂದು 10 ನಿಮಿಷದಲ್ಲಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಬಿಟ್ರೆ ಬಂದ ತಕ್ಷಣ ಟೀ ಕಾಫಿ ಜೊತೆಗೆ ನಮಗೂ ಆಗುತ್ತೆ ಮತ್ತು ಮಕ್ಕಳಿಗೆ ಬಂದ ತಕ್ಷಣ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದಂತೂ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬಂದ ತಕ್ಷಣ ನೀವು ಅದನ್ನು ಬಾಣಲಿಯಿಂದ ತಗೊಂಡ್ರೆ ಸೂಪರಾಗಿರೋ ಅಂಥ ಕಬಾಬು ರೆಡಿನೇ ಆಗೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಫ್ರೆಂಡ್ಸ್. ಸೂಪರಾಗಿ ಬಂದಿತ್ತು ಮಾತ್ರ, ಸುಮ್ಮನೆ ಹೇಳ್ತಾ ಇಲ್ಲ ನಾನು, ನಿಜವಾಗ್ಲೂ ಟೇಸ್ಟ್ ವೈಸು ಚೆನ್ನಾಗಿ ಬಂದಿತ್ತು. ನೋಡಿ, ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಇವಾಗ ಅದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಸಾಫ್ಟಾಗಿ, ಮೇಲೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಟೊಮೆಟೊ ಸಾಸ್ ಜೊತೆ ಅಂತೂ ಹೆಚ್ಕೊಂಡು ತಿಂತಾಯಿದ್ರೆ ಸೇಮ್ ಚಿಕನ್ ಕಬಾಬ್ ತಿನ್ನೋ ಅಂಥ ಟೇಸ್ಟೇ ಇತ್ತು ಫ್ರೆಂಡ್ಸ್. ಒಮ್ಮೆ ಆದರೂ ಟ್ರೈ ಮಾಡಿ ನೀವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.